ನೀಟ್ ಪರೀಕ್ಷೆಯನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಸುಸಜ್ಜಿತವಾಗಿ ನಡೆಸಲು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಪಂಚಾಯತ್ ಮೂರೂ ಇಲಾಖೆಗಳಿಂದ ಸಹಕಾರದೊಂದಿಗೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಒಟ್ಟು ದಾವಣಗೆರೆಯಲ್ಲಿ 13 ಸೆಂಟರ್ಗಳಿದ್ದಾವೆ. 7359 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ನಾವು 3 ತಂಡಗಳನ್ನಾಗಿ ಮಾಡಿದ್ದೀವಿ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಫಸ್ಟ್ ಲೆವೆಲಲ್ಲಿ CRPF ಪೊಲೀಸ್ ಇರ್ತಾರೆ. ಸೆಕೆಂಡ್ ಲೆವೆಲಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಇರ್ತಾರೆ. ಥರ್ಡ್ ಲೆವೆಲಲ್ಲಿ ನಮ್ಮ ಸಿಬ್ಬಂದಿ ಅಂದರೆ ಇನ್ವಿಜಿಲೇಟರು ಮತ್ತು ನಮ್ಮ ಅಬ್ಸರ್ವರ್ಸು ಇದ್ದಾರೆ. ಎಲ್ಲ ಸೆಂಟರ್ಗಳಲ್ಲೂ ಕೂಡ ಫ್ರಿಸ್ಕಿಂಗು, ಬಯೋಮೆಟ್ರಿಕ್ಕು, CCTV, ಕುಡಿಯೋ ನೀರಿನ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಒತ್ತಡ ಅಥವಾ ಲೋ BP, ಹೈ BP, ಆ್ಯಂಗ್ಸಿಯಸ್ ಆಗ್ಬೋದು, ಓವರ್ ಆ್ಯಂಗ್ಸಿಯಸ್ ಆಗ್ಬೋದು ಅಂತೇಳಿ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಒಂದೊಂದು ವೈದ್ಯಾಧಿಕಾರಿಗಳನ್ನು ನಾವು ನೇಮಿಸಿದ್ದೀವಿ. ಅದಲ್ಲದೆ ಬ್ಯಾಂಕಿನಿಂದ ಸೆಂಟರ್ ಹೋಗೋವರೆಗೂ ಕ್ವಶನ್ ಪೇಪರ್ವರೆಗೂ ಕೂಡ ವಿತ್ ಪೊಲೀಸ್ ಆ್ಯಂಡ್ CRPF ತಂಡದೊಂದಿಗೆ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಕ್ವಶನ್ ಪೇಪರ್ ತೆಗೆಯುವಾಗೂ ಕೂಡ ನಾವು ವಿಡಿಯೋಗ್ರಫಿ ಮಾಡ್ತೇವೆ. ಆ ವಿಡಿಯೋಗ್ರಫಿಗೆ ಪ್ರತಿಯೊಂದು ಸೆಂಟ್ರಿಗೆ ಜಿಲ್ಲಾಧಿಕಾರಿಗಳಿಂದ ಒಬ್ಬೊಬ್ಬ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದೀವಿ. ಅವರು ಏನಂದರೆ ಪೂರ್ತಿ ಅಬ್ಸರ್ವರ್ ಮಾಡ್ತಾರೆ. ಅಂದರೆ ಎಲೆಕ್ಷನಲ್ಲಿ ಹೇಗೆ ಅಬ್ಸರ್ವರ್ ಇರ್ತಾರೆ ಆ ರೀತಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಅವರೇನು ಮಾತಾಡೋದಿಲ್ಲ, ಅವರು ನೇರವಾಗಿ ನನಗೆ ವರದಿಯನ್ನು ಕೊಡ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲ ಭದ್ರತೆಯನ್ನು ಸೆಂಟರ್ಗಳು ಕೊಟ್ಟಿದ್ದೀವಿ. ಈಗಾಗಲೇ ಕ್ವಶನ್ ಪೇಪರ್ಗಳನ್ನು ನಾವು ಲಿಫ್ಟ್ ಮಾಡಿದ್ದೇವೆ. ಅದನ್ನು 2 ಬ್ಯಾಂಕ್ಗಳಲ್ಲಿ ಇಟ್ಟಿದ್ದರು. ನಮ್ಮ ಹುಬ್ಬಳ್ಳಿಯಲ್ಲಿ ಹೆಲಿಕಾಪ್ಟರ್ನಲ್ಲಿ ನಾವು ಕ್ವಶನ್ ಪೇಪರ್ನ ರಿಸೀವ್ ಮಾಡಿದ್ವಿ. ಅದಾದ ನಂತರ ನಾವು ಪೊಲೀಸ್ ಪ್ರೋಟೋಕಾಲಲ್ಲಿ ದಾವಣಗೆರೆಗೆ ತೆಗೆದುಕೊಂಬಂದು ಕೆನರಾ ಬ್ಯಾಂಕ್ ಮತ್ತು SBI ಬ್ಯಾಂಕಲ್ಲಿ ಇಟ್ಟಿದ್ವಿ, ಟ್ರೆಜರಿಯಲ್ಲಿ. ಈಗ ಬೆಳಗ್ಗೆ 6:30 ಇಂದ 7 ಗಂಟೆ ಒಳಗಡೆ ಯಾವ ಬ್ಯಾಂಕಿನ ಕ್ವಶನ್ ಪೇಪರ್ ತೆಗಿಬೇಕು ಅಂತ ಹೇಳಿ ನಮಗೆ ಇಮೇಲ್ ಬರುತ್ತೆ. ಆ ಇಮೇಲ್ ಪ್ರಕಾರ ಮತ್ತೆ ನಮ್ಮೆಲ್ಲ ತಂಡದವರು ಅಂದರೆ ಪ್ರತಿಯೊಂದು ಕ್ಷೇತ್ರದ ಅಬ್ಸರ್ವರ್ ಏನಿರ್ತಾರೆ, ಅಬ್ಸರ್ವರು ಮತ್ತು ನೋಡಲ್ ಆಫೀಸರ್ ಅಂತ ಇರ್ತಾರೆ ಜಿಲ್ಲೆಗೆ, ಅವರ ಸಮ್ಮುಖದಲ್ಲಿ CRPF ಸಮ್ಮುಖದಲ್ಲಿ ಕ್ವಶನ್ ಪೇಪರ್ನ ತೆಗೆದುಕೊಂಡು 13 ವೆಹಿಕಲಲ್ಲಿ ಒಂದೊಂದು ವೆಹಿಕಲ್ಲಿಗೆ 2 ಪೊಲೀಸ್ CRPF ಪೊಲೀಸು ಪ್ಲಸ್ ನಮ್ಮ ಅಬ್ಸರ್ವರು ಪ್ಲಸ್ ಇನ್ವಿಜಿಲೇಟರು, ಈ ರೀತಿ 5 ತಂಡಗಳಲ್ಲಿ ಆ ಕ್ವಶನ್ ಪೇಪರ್ಸು ವಿತ್ ಸೆಕ್ಯೂರಿಟಿ ಮೂವ್ ಆಗ್ತದೆ. ಹಾಗಾಗಿ ಸುಗಮವಾಗಿ ನಾವು ಪರೀಕ್ಷೆಯನ್ನು ನಡೆಸೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ಇಷ್ಟೇ ಕೇಳೋದು ಮಕ್ಕಳಿಗೆ, ಒತ್ತಡ ಮುಕ್ತವಾಗಿ ಫ್ರೀಯಾಗಿ ನೀವು ಪರೀಕ್ಷೆಯನ್ನು ಎದುರಿಸಿ, ಯಾವುದೇ ತೊಂದರೆ ಆಗೋದು ಬೇಡ. ಮತ್ತು ಪೇರೆಂಟ್ಸ್ಗಳು ಕೂಡ ನಾವು ಅವ್ರು ಕುಂತ್ಕೊಳ್ಳೋದಕ್ಕೂ ಕೂಡ ನೆರಳಿನ ವ್ಯವಸ್ಥೆ ಇತ್ಯಾದಿಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಪರೀಕ್ಷೆಯ ಸಿದ್ಧತೆ ಸುಸೂತ್ರವಾಗಿ ನಡೆದಿರೋದ್ರಿಂದ ಮಕ್ಕಳಿಗೂ ಕೂಡ ಪೇರೆಂಟ್ಸ್ಗೂ ಕೂಡ ಆಲ್ ದಿ ಬೆಸ್ಟ್ ಅಂತೇಳಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಪಂಚಾಯತಿಂದ ಮತ್ತು ಸರ್ಕಾರದ ಪರವಾಗಿ ಹೇಳೋದಕ್ಕೆ ಬಯಸ್ತೇವೆ. ಸೇಮ್ ಪ್ರೋಟೋಕಾಲ್ ಈಗೇನು ಹೇಳಿದ್ನಲ್ಲ ಅದೇ ಪ್ರೋಟೋಕಾಲು ಎಕ್ಸಾಮ್ ಮುಗಿದ ನಂತರ ಬ್ಯಾಂಕಿಗೆ ಬಂದು ಪೋಸ್ಟಲ್ಲಿಗೆ ಹೋಗೋವರೆಗೂ ಕೂಡ ಅದೇ ಪ್ರೊಸೀಜರ್ ಇರುತ್ತೆ. ಪ್ರತಿಯೊಂದು ಕೂಡ ವಿಡಿಯೋಗ್ರಾಫ್ ಮಾಡೋಕ್ಕೆ ಹೇಳಿದ್ದೀವಿ. ಪ್ರತಿಯೊಂದು ಪ್ರೊಸೀಜರು ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಹೇಳಿದ್ನಲ್ಲ 7359 ಮಕ್ಕಳು. ನೀಟ್ ಪರೀಕ್ಷೆಯನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಸುಸಜ್ಜಿತವಾಗಿ ನಡೆಸಲು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಪಂಚಾಯತ್ ಮೂರೂ ಇಲಾಖೆಗಳಿಂದ ಸಹಕಾರದೊಂದಿಗೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಒಟ್ಟು ದಾವಣಗೆರೆಯಲ್ಲಿ 13 ಸೆಂಟರ್ಗಳಿದ್ದಾವೆ. 7359 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ನಾವು